ಇವತ್ತು ಚಿತಕಬೇಳೆ ಕಾಳನ್ನ ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಒಂದು ಲೋಟದಷ್ಟು, ಈ ಲೋಟದ ಸೈಜಲ್ಲಿ ಒಂದು ಲೋಟದಷ್ಟು ಚಿತಕವರೆ ಬೇಳೆನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ತೆಂಗಿನಕಾಯಿ, ಖಾರದ ಪುಡಿ, ಇದು ಮಟನ್ ಸಾರಿಗೆ ಖಾರದ ಪುಡಿ ಅದನ್ನೇ ತಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕಡಲೆ, 2 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 4 ಲವಂಗ, 1 ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಮಸಾಲೆಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಇದಿಷ್ಟು ಸಾಂಬಾರ್ ಮಾಡೋದಿಕ್ಕೆ. ಒಗ್ಗರಣೆಗೆ 3 ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಚಿಕ್ಕದು ಒಂದು 5-6 ಪೀಸ್ ಈರುಳ್ಳಿ ಹಾಕೊಂಡಿದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ, ಬದನೆಕಾಯಿ ಕೂಡಿಸ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಅವರೆ ಬೇಳೆಕಾಳನ್ನ ಕೂಡ ಸೇರಿಸ್ತಾ ಇದ್ದೀನಿ. ತರಕಾರಿನ 1-2 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಈಗ ರುಬ್ಕೊಂಡಿರೋ ಮಸಾಲೆನ ನೀರನ್ನ ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ. ಸಾಂಬಾರು ಒಂದು ಕುದಿ ಬಂದ್ಮೇಲೆ ಕ್ಯಾಪ್ ಹಾಕಿ ವಿಸಲ್ ಹಾಕಿ 3 ವಿಸಲ್ ಕೂಗ್ಸಿ. ಬಿಸಿ ಅನ್ನದ ಜೊತೆ ಚಿತಕ ಅವರೆಕಾಳು ಸಾಂಬಾರ್ ರೆಡಿ.